ನನ್ನ ಕಾಲೇಜಿಂದ ಆಚೆ ಕಳಿಸಿದ್ದು ಆಯ್ತು. ಹಾಗ್ ಮಾಡದ್ಲ? ಈಗ ಅವಳು ಬದಲಾಗಿದ್ದಾಳೆ, ಹಾಗೆಲ್ಲ ಮಾಡಲ್ಲ ಅಂತ ನಾವೆಲ್ಲ ಮಾತಾಡ್ಕೋತಾ ಇದ್ವಿ. ಹೋಗ್ಲಿ ಬಿಡು ಕಮ್ಲಿ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ ಕನ್ಸು ದಾರಿ ಬೇರೆನೇ ಇದೆ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಮನೆ ಬಂದ್ಬಿಡು. ಇಷ್ಟು ದಿನ ನಾನ್ ಕಾಲೇಜಿಂದ ಆಚೆ ಇದ್ರು ನಮ್ ಕಾಲೇಜ್ ಜವಾಬ್ದಾರಿ ನಿನಗ್ ಸಿಕ್ಕಿದೆ ಅನ್ನೋ ಖುಷಿ ನನಗಿತ್ತು. ಇನ್ನು ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಸಹವಾಸನೇ ಬೇಡ. ಇಲ್ಲ ಅತ್ತೆಮ್ಮ, ನಾನು ಇದನ್ನ ಇಲ್ಲೇ ಬಿಡೋಕ್ಕಿಲ್ಲ. ನಾನು ವಿದ್ಯೆ ಕಲ್ತಿರೋ ಕಾಲೇಜ್ ಇದು. ಇಲ್ಲಿ ಯಾವ ತಪ್ಪು ನಡಿಬಾರ್ದು. ಅನಿಕಾ ಪಾಸ್ ಆಗಿರೋದ್ರ ಹಿಂದೆ ಏನೋ ಗೋಲ್ಮಾಲ್ ಐತೆ ಅತ್ತೆಮ್ಮ. ಅವಳಿಗೆ ಕಾಲೇಜ್ ಜವಾಬ್ದಾರಿ ತಕೊಂಡವಳೆ ಅತ್ತೆಮ್ಮ. ಅವಳಿಂದ ಈ ಕಾಲೇಜ್ ಯಾವ ಅಭಿವೃದ್ಧಿನೂ ಆಗಲ್ಲ ಅಂತ ನನಗೆ ಗೊತ್ತೈತೆ. ಕಾಲೇಜ್ಗೆ ಕೆಟ್ಟ ಹೆಸರು ಬರೋದಕ್ಕೆ ನಾನು ಬಿಡಕ್ಕಿಲ್ಲ ಅತ್ತೆಮ್ಮ. ನ್ಯಾಯಕ್ಕೋಸ್ಕರ ನಾನು ಹೋರಾಡ್ತೀನಿ. ಅಲ್ಲ ಕಮ್ಲಿ, ನನ್ ಮಾತು ಕೇಳು. ಇಲ್ಲ ಅತ್ತೆಮ್ಮ, ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ನನ್ನ ತಡಿಬೇಡಿ. ಏನಾಯ್ತಂತೆ? ಕಮ್ಲಿ ಏನಂದ್ಲು? ರಮೇಶ್, ಅನಿಕಾ ಕಮಲಿನ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ ಇಂದ ಕೆಳಗಿಳಿಸಿ ಕಾಲೇಜಿಂದ ಆಚೆ ಕಳಿಸಿದಾಳಂತೆ. ಆದ್ರೆ ಕಮಲಿ ಹೇಳ್ತಿದ್ದಾಳೆ, ಅನಿಕಾ ಪಾಸ್ ಆಗಿರೋದ್ರಲ್ಲಿ ಏನೋ ಗೋಲ್ಮಾಲ್ ಇದೆ, ಇದ್ರ ವಿರುದ್ಧ ನಾನು ವಾಯ್ಸ್ ರೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಇದು ಸ್ಟೂಡೆಂಟ್ ಭವಿಷ್ಯದ ಪ್ರಶ್ನೆ ಅಂತ ಕೂಡ ಹೇಳ್ತಿದ್ದಾಳೆ. ಏನಾಯ್ತು ಚಂತಿ? ಕಮಲಿ, ಇವಳು ಮಾಡ್ತಿರೋದು ಒಂದು ಸರಿ ಇಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಹಾಳು ಮಾಡ್ತಿದ್ದಾಳೆ. ಯಾಕೆ? ಏನ್ ಮಾಡಿದ್ಲು? ನೀನ್ ಪಾಸ್ ಮಾಡಿರೋ ಎಲ್ಲ ಆರ್ಡರ್ಸ್ ಪ್ರಾಜೆಕ್ಟ್ಗಳು ಕ್ಯಾನ್ಸಲ್ ಮಾಡಿದಾಳೆ. ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದಾಳೆ. ಅಷ್ಟೇ ಅಲ್ಲ ಕಮಲಿ, ನೀನು ಹೊಸದಾಗಿ ತಗೊಂಡಿರೋ ಸ್ಟಾಫ್ಗಳನ್ನ ಟರ್ಮಿನೇಟ್ ಮಾಡ್ತಿದ್ದಾಳೆ. HMT ಈಗ ಅವಳದು ಪವರ್. ಅವಳಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ತಾಳೆ. ಬಿಟ್ಟಾಕು. ಸರ್, ಅಷ್ಟೇ ಅಲ್ಲ, ನಿಮ್ಮನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಿದ್ದಾಳೆ. ಒಟ್ನಲ್ಲಿ ನಿಮ್ಮ ಹೆಸರು ಕಳಂಕ ತರಂತ ಎಲ್ಲಾ ಲೆಟರ್ಗಳನ್ನ ಟೈಪ್ ಮಾಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಚೂಳು ಅಧಿಕಾರ ಸಿಕ್ಕಿದ ತಕ್ಷಣ ನಮ್ ಯಾಕೆ ದ್ವೇಷ ತೀರ್ಸ್ಕಂತವಳೆ? ನಮ್ ಯಾಕೆ ಮಾತ್ರ ಅಲ್ಲ ಸರ್, ಕಾಲೇಜ್ನಾಗಿರೋ ಸ್ಟಾಫ್ಸ್ ಮೇಲೆ, ಸ್ಟೂಡೆಂಟ್ಸ್ ಮೇಲೆ ಅವಳು ದರ್ಪ ತೋರಿಸ್ತಾವಳೆ. ಇದರಿಂದ ಕಾಲೇಜ್ಗೆ ಒಳ್ಳೇದಾಗಕ್ಕಿಲ್ಲ ಸರ್. ಸರ್, ನಾನೇನ್ ನಿರೀಕ್ಷೆ ಮಾಡಿದ್ನೋ ಅವಳು ಹಂಗೆ ಮಾಡ್ತಾವಳೆ. ಇದರಿಂದ ಸ್ಟೂಡೆಂಟ್ಸ್ ಫ್ಯೂಚರ್ಗೆ ಒಳ್ಳೇದಾಗಕ್ಕಿಲ್ಲ ಸರ್. ಇದಕ್ಕೆ ನಾವೇನ ಮಾಡ್ಲೇಬೇಕು. ಅಷ್ಟೇ ಅಲ್ಲ ಕಮಲಿ, ನೀನು ಅಪ್ರೂವ್ ಮಾಡಿರೋ ಸ್ಕಾಲರ್ಶಿಪ್ನ ಕ್ಯಾನ್ಸಲ್ ಮಾಡ್ತಿದ್ದಾಳೆ. ಸರ್, ಇದು ತೆಪ್ಪಲ್ವಾ ಸರ್? ಸ್ಕಾಲರ್ಶಿಪ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಸ್ಟೂಡೆಂಟ್ಸ್ ಭವಿಷ್ಯ ಏನಾಯ್ತೈತೆ ಸರ್? ಎಷ್ಟೋ ಮಕ್ಕಳು ಸ್ಕಾಲರ್ಶಿಪ್ನ ನಂಬ್ಕೊಂಡೆ ಓದ್ತಾವ್ರೆ. ಇದಕ್ಕೆಲ್ಲ ನಾನು ಅವಕಾಶ ಕೊಡಕ್ಕಿಲ್ಲ ಸರ್. ನಾನು ಈಗಲೇ ಅಜ್ಜಿಗೆ ವಿಷಯ ತಿಳಿಸ್ತೀನಿ. ಕಮ್ಲಿ ಅವರೇ, ಅಜ್ಜಿ ಹತ್ರ ಫೋನಲ್ಲಿ ಮಾತಾಡೋದು ಸರಿ ಹೋಗಲ್ಲ. ಒಂದ್ ಕೆಲಸ ಮಾಡಿ, ಶಂಭು ಕಾಲ್ ಮಾಡ್ಬಿಟ್ಟು ಅಜ್ಜಿ ಇದಾರ ಅಂತ ಕೇಳಿ. ನೇರವಾಗಿ ನಾವೇ ಹೋಗಿ ಮನೇಲಿ ಮಾತಾಡೋಣ. ಅನಿಕಾ ಎಕ್ಸಾಮ್ ಬರೆಯಕ್ಕೆ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ಲಲ್ಲ, ಅವಳ ಫೋನ್ ನಂಬರು ರಿಜಿಸ್ಟರ್ ಬುಕ್ ನಾಗೆ ಮೆನ್ಷನ್ ಆಗಿರ್ಬೇಕು. ಅದನ್ನ ಹೋಗಿ ಕಲೆಕ್ಟ್ ಮಾಡ್ಕತ್ಯಾ? ಸರಿ. ಓ, ಇಷ್ಟೆಲ್ಲ ಆಗಿದ್ಯಾ? ವಿಷಯ ಹೀಗೆ ಅಂದಮೇಲೆ
ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಳ್ಳೋಣ. ನಾವು ಆ್ಯಕ್ಷನ್ ತಗೊಳ್ಳದೆ ಹೋದರೆ ಎಲ್ಲರೂ ಇಂಥ ತಪ್ಪನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಓದ್ದೇನು ಎಕ್ಸಾಮ್ ಪಾಸ್ ಆಗ್ಬೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಇದನ್ನ ಸುಮ್ಮನೆ ಬಿಡಲ್ಲ, ಆ್ಯಕ್ಷನ್ ತಗೊಳ್ತೀನಿ. ಓಕೆ, ಥ್ಯಾಂಕ್ಸ್ ಅಜ್ಜಿ, ನೀವು ಸೈನ್ ಮಾಡಿದ್ದಕ್ಕೆ. ನೀವ್ ಹೇಳಿದಕ್ಕೆನೆಯ ನಮ್ಗೆ ಈ ದಾರಿ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡಕ್ಕೆ ಆಯ್ತಿರ್ಲಿಲ್ಲ. ಅದು ನೀವು ಮಾಡಿರೋ ಒಳ್ಳೆ ಕೆಲಸ. ಅದಕ್ಕೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನೀವಿಬ್ರು ನಮ್ಮ ಕಾಲೇಜ್ನ ಉಳಿಸ್ಬಿಟ್ರಿ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಕಮಲಿ, ನೀನಂತ ಎಫಿಷಿಯಂಟ್ ಪ್ರಿನ್ಸಿಪಾಲ್ ಕೆಳಗಡೆ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಫ್ಯೂಚರ್ನ ಕಟ್ಕೋತಾ ಇದ್ದಾರೆ. ನನ್ಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಮ್ಮ? ಈಗ ನಂಗೆ ತುಂಬಾ ನೆಮ್ಮದಿ ಅನಿಸ್ತಾ ಇದೆ. ಅಜ್ಜಿ, ತಪ್ಪು ಮಾಡ್ತಾ ಇದ್ದೀರಾ ಅಜ್ಜಿ. ನನ್ ಪಾಸ್ ಆಗಿರೋದನ್ನ ಸಹಿಸ್ಕೊಳಕ್ ಆಗದೆ ನೀವೆಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ. This is not fair at all. ಬಾಯ್ ಮುಚ್ಚು ಅನಿಕಾ. ಈ ವಿಷಯದ ಬಗ್ಗೆ ಮಾತಾಡೋ ರೈಟ್ಸು ನಿನಗಿಲ್ಲ. What? ಯಾಕೆ? ಯಾಕೆ ಅಂದ್ರೆ ನೀನ್ ಯಾವ ಹುಡುಗಿ ಹತ್ರ ಎಕ್ಸಾಮ್ ಬರ್ಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ಯೋ ಅವಳೇ ಎಲ್ಲ ಬಾಯ್ ಬಿಟ್ಟಿದ್ದಾಳೆ. ನಿನ್ ಯೋಗ್ಯತೆ ಏನು ಅಂತ ನನಗೆ ಮೊದಲಿಂದಾನೇ ಗೊತ್ತಿತ್ತು. ಈಗ ಎಲ್ರಿಗೂ ಗೊತ್ತಾಗೋ ಹಾಗೆ ನೀನೇ ಮಾಡ್ಕೊಂಡಿದ್ಯಾ ಅಷ್ಟೇ. ನಿನ್ ಪೇಪರ್ ಬರ್ಲಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನೆಟ್ಗೆ ಒಂದು ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನಿನಗೆ ಪ್ರಿನ್ಸಿಪಾಲ್ ಪಟ್ಟ ಬೇಕಾ? ಅಲ್ಲಿಗೆ ನೀನ್ ಎಲ್ರಿಗೂ ಇನ್ಸ್ಪೈರ್ ಆಗ್ತೀಯಾ? ಅದೇ ಕಾಲೇಜ್ ನಡೆಸ್ತೀಯಾ? ಅತ್ತೆ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ನೀವು. ಊರ್ಬಿಳ, ಇನ್ ನಾನ್ ಖಂಡಿತ ಸಾಯಿಸಲ್ಲ. ವಿದ್ಯೆಗೆ ಯಾವ ಅಡೆತಡೆನೂ ಇರಬಾರ್ದು. ಇಷ್ಟು ವರ್ಷ ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಫೇವರ್ ಆಗಿ ಕೆಲಸ ಮಾಡಿದೆ. ಆದ್ರೆ ಇವಳಿಗೆ ಅಧಿಕಾರ ಕೊಟ್ಟಾಗಿಂದ ನಮ್ಮ ಕಾಲೇಜ್ ಹೆಸರನ್ನೇ ಹಾಳು ಮಾಡಕ್ ನೋಡಿದಾಳೆ. ಮುಖ್ಯವಾಗಿ ಇವಳು ಆ ಪೊಸಿಷನ್ಗೆ ಅನ್ಫಿಟ್ ಅಷ್ಟೇ. ಕಷ್ಟಪಟ್ಟು ಬೆಳೆಸಿರೋ ಈ ಅನ್ನಪೂರ್ಣ ಇನ್ಸ್ಟಿಟ್ಯೂಷನ್ಸ್ಗೆ ಕೆಟ್ಟ ಹೆಸರು ಬರೋದಕ್ಕೆ ನಾನ್ ಖಂಡಿತ ಬಿಡೋದಿಲ್ಲ. ಇವತ್ತಿಂದ, ಈ ಕ್ಷಣದಿಂದ ಕಮಲಿನೇ ನಮ್ಮ ಕಾಲೇಜ್ ಪ್ರಿನ್ಸಿಪಲ್. ಇವತ್ತಿಂದ ಕಮಲಿನೇ ಎಲ್ಲ ನೋಡ್ಕೋತಾಳೆ, ಕಮಲಿನೇ ಎಲ್ಲ ರಿಪೋರ್ಟ್ ಮಾಡ್ತಾಳೆ. ಅಂಡರ್ಸ್ಟ್ಯಾಂಡ್? ಅಜ್ಜಿ, ಮಾತಾಡಬೇಡ. ನಿನ್ ರಿಸಲ್ಟ್ಸ್ ಏನು ಅಂತ ಗೊತ್ತಾಗೋವರೆಗೂ ನಿನ್ಗೆ ಯಾವ ರೈಟ್ಸು ಇಲ್ಲ. ಬಾಯಿ ಮುಚ್ಕೊಂಡಿರು. ನನಗೆ ಬರ್ತಿರೋ ಸಿಟ್ಟಿಗೆ ಆ ಕಮಲಿ ಕೆನ್ನಿಗೆ ಪಟ ಪಟ ಅಂತ ನಾವು ಬಾಸ್ ಬಿಡೋಣ ಅನ್ಸ್ತಿದೆ. ಅಲ್ಲ, ನಾವು ಎಷ್ಟೆಲ್ಲ ಎಫರ್ಟ್ ಹಾಕಿದ್ವಿ, ಪೇಪರ್ನ ಬೇರೆಯವ್ರ ಕೈಯಲ್ಲಿ ಬರ್ಸಿದ್ವಿ, ಕೊನೆಗೆ ಪೇಪರ್ನ ಎಕ್ಸ್ಚೇಂಜ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರು ನಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ಬಿಟ್ಲಲ್ಲ ಅವಳನ್ನ. ಹಲೋ, ನನ್ಗೆ ಇಷ್ಟು ಸಿಟ್ಟು ಬಂದಿದೆ, ಮೈಯೆಲ್ಲ ಕುದೀತಿದೆ. ನೀನ್ ನೋಡಿದ್ರೆ ಅವಳು ಒಂದ್ ಮಾತು ಬೈತಾ ಇಲ್ಲ. ಮಾಮ್, ನನ್ಗೂ ಕೋಪ ಬರ್ತಿದೆ, ಬಟ್ ನಾನು ಕಂಟ್ರೋಲ್ ಮಾಡ್ಕೋತಿದ್ದೀನಿ ಅಷ್ಟೇ. ನೀವೀಗ ಆಗಿರೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಬಟ್ ನಾನು
ಮುಂದೆ ಆಗ್ಬೇಕಾಗಿರೋ ವಿಷಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಮಾಮ್. ಓ ಬೇಬಿ, ನನ್ಗಾಗ್ಲೇ ತಲೆ ಚಿಟ್ ಹಿಡಿದಿದೆ. ನೀನೇನ್ ಹೇಳ್ತಿದ್ಯೋ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ? ಆ ಅಂಬಿ ಬಂದಾಗಿಂದ ಒಂದ್ಸಲ ಸಿಕ್ಕಿದ್ ಬಿಟ್ರೆ ಮತ್ತೆ ಸಿಗ್ಲೇ ಇಲ್ಲ. ಈಗ ನಾವ್ ಅಂಬಿನ ಕಮಲಿ ಮೇಲೆ ಚೂ ಬಿಟ್ರೆ, ಅವಳನ್ನ ಚೂ ಬಿಟ್ರೆ? ಹೇಳ್ತೀನಿ ಮಾಮ್, ಎಲ್ಲ ಹೇಳ್ತೀನಿ. ಬಟ್ ಬಿಫೋರ್ ದಟ್ ಒನ್ ಇಂಪಾರ್ಟೆಂಟ್ ವರ್ಕ್ ಇದೆ. ಈಗ ನಾನು ಅಂಬಿಗ್ ಕಾಲ್ ಮಾಡ್ತೀನಿ. ನಾನು ಮಾತಾಡೋದನ್ನೆಲ್ಲ ನೀವ್ ಕೇಳಿಸ್ಕೊಳ್ಳಿ, ಓಕೆ? ಯಾರ್ದಿದು ಹೊಸ ಫೋನು? ಅರೆ ಇಲ್ಲ ಕಮಲಿ ಅವರೇ, ಬೇಗ ಟವಲ್ ಕೊಡಿ, ಚಳಿ ಆಗ್ತಿದೆ. ಹೋಗಿ ಸರ್, ಒಳಗಡೆ ಇಳ್ಕೊಳಕಿಲ್ಲ ಅಂತ ಹೇಳಿ ಹಂಗೆ ಮಾಡ್ಬಿಟ್ರಲ್ಲ. ಹೋಗಿ ಸರ್, ಮೋಸ ಇದು. ಅರೆ ಕಮಲಿ ಅವರೇ, ಇದ್ರಲ್ಲಿ ನಂದೇನಿದೆ ತಪ್ಪು? ಆಕ್ಚುಲಿ ನನ್ಗೆ ಐಡಿಯಾನೇ ಇರಲಿಲ್ಲ. ನಾನು ತುಂಬಾ ಇನ್ನೋಸೆಂಟ್ ಆಗಿ ಟವಲ್ ಕೊಡಿ ಅಂತ ಕೇಳಿದೆ. ನೀವು ಹೇಳ್ಕೊಂತೀರಾ ಅಂತ ಹೇಳಿ ನನ್ಗೆ ಐಡಿಯಾ ಕೊಟ್ರಿ. ನಾನು ಆಗ ಹೇಳ್ಕೊಂಡೆ. ಸರ್ ನೋಡಿ, ನನ್ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಈಗಾಗ್ಲೇ ಆಚೆ ಎಲ್ರು ನಾನು ಈ ಸೀರಿಯಲ್ ಇರೋದನ್ನ ನೋಡಿದ್ದಾರೆ. ಈಗೇನಾದ್ರೂ ನನ್ ಸೀರೆ ಬದಲಾಯಿಸ್ಕೊಂಡೋಗಿ ಅದೇ ಟೈಮ್ಗೆ ನೀವು ಸ್ನಾನ ಮಾಡ್ಕೊಂಡು ಆಚೆ ಬಂದ್ರೆ ಇಲ್ಲಿ ಏನಾಗತ್ತೆ ಅಂತ ಎಲ್ರಿಗೂ ಗೊತ್ತಾಗೋಯ್ತೈತೆ. ಏನಾಗತ್ತೆ? ಆಗಿದ್ರೆ ಈಗ ಹೋಗಿ ಸರ್. ಹೇಗೂ ನಾಳೆಯಿಂದ ನೀವು ಬ್ಯುಸಿಯಾಗಿ ಹೋಗ್ತೀರಾ, ನಾನು ಬ್ಯುಸಿ ಇರ್ತೀನಿ. ನಮ್ಮಿಬ್ರಿಗೆ ಅಂತ ಟೈಮೇ ಸಿಗಲ್ಲಪ್ಪ. ಅದು ಅಲ್ಲದೆ ಮತ್ತೆ ನೀವು ಪ್ರಿನ್ಸಿಪಲ್ ಆಗೋ ಚಾನ್ಸ್ ಸಿಕ್ಕಿದೆ. ಇದನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ? ಅದಕ್ಕೆ ಆಚೆ ಹೋಗೋಣ. ಸರ್, ನಂಗೂ ನಿಮ್ ಜೊತೆ ಆಚೆ ಹೋಗ್ಬೇಕು ಅಂತ ಆಸೆನೆಯ.
ಆದ್ರೆ ರಚನಾ ಮನ್ಯಾಗ ಒಬ್ಳೇ ಇರ್ತಾಳೆ ಸರ್. ಇಂಥ ಟೈಮ್ನಾಗೆ ನಾವು ಆಚೆ ಹೋಗೋದು ಸರಿ ಕಾಣಿಸಕ್ಕಿಲ್ಲ ಸರ್. ನನಗೂ ಆ ಯೋಚನೆ ಬಂತು. ಆದ್ರೆ ನಿಮ್ಮ ಜೊತೆ ಆಚೆ ಹೋಗಬೇಕು ಅಂತ ಅನ್ನಿಸ್ತದ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಂ, ನೀವು ಹೋಗಿ ಅಮ್ಮನ ಹತ್ರ ಕೇಳ್ತೀರಾ? ಅಯ್ಯಯ್ಯೋ, ನಾನು ಕೇಳೋಕ್ಕಿಲ್ಲ ಸರ್. ಬೇಕಾದ್ರೆ ನೀವೇ ಕೇಳಿ. ಸರಿ ಬಿಡಿ, ನನಗೆ ತಾನೇ ನಿಮ್ಮ ಜೊತೆ ಆಚೆ ಹೋಗಬೇಕು ಅಂತ ಅನ್ನಿಸ್ತಿರೋದು. ನಾನೇ ಕೇಳ್ತೀನಿ. ಬನ್ನಿ. ಕಮಲಿಯವರ, ಯಾರು ಕಾಲ್ ಮಾಡಿದ್ದು? ಏನಾಯ್ತು? ಸರ್, ಅಜ್ಜಿ ಫೋನ್ ಮಾಡಿದ್ರು. ನಾನೇ ಅಂಬಿ ಅನ್ಕೊಂಡು ಮನೆಗೆ ಬಾ ಅಂತ ಕರಿತಿದ್ದಾರೆ ಸರ್. ನೀವೇನಂದ್ರಿ? ಸರ್, ನಾನು ಬರಲ್ಲ ಅಂತಾನೆ ಹೇಳ್ದೆ ಸರ್. ಆದ್ರೆ ನನಗೆ ವಯಸ್ಸಾಗೈತೆ. ನೀನ್ ಬರ್ಲಿಲ್ಲ ಅಂದ್ರೆ ನಂಗೆ ಸ್ಯಾನೆ ನೋವಾಯ್ತೈತೆ. ನಿನ್ನ ನೋಡ್ಬೇಕು ಅನ್ನಿಸ್ತೈತೆ. ಒಂದ್ಕಿತ ಬಂದೋಗು ಅಂತ ಸ್ಯಾನೇನೆ ಕೇಳ್ಕೊಂಡ್ರು ಸರ್. ನಂಗೆ ಪಾಪ ಅನ್ನಿಸ್ತು. ಅದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಕಮಲಿಯವರ, ನೀವು ಒಪ್ಕೋಬಾರ್ದಿತ್ತು. ಈಗ ನೀವು ಮತ್ತೆ ಅಂಬಿ ಗೆಟಪ್ ಆಗ್ಬೇಕು, ಅಂಬಿ ತರ ಆಕ್ಟ್ ಮಾಡಬೇಕು. ಸರ್, ಇದೊಂದ್ಕಿತ ಅಲ್ವಾ ಸರ್? ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಜ್ಜಿ ಮನ್ಸಿಗೆ ಸಮಾಧಾನ ಆಗ್ಬೋದು ಸರ್. ಅದು ನಿಜಾನೇ. ಅಜ್ಜಿ ಅಷ್ಟೊಂದು ಕೇಳ್ಕೊಂಡಿದ್ದಾರೆ ಅಂದ್ರೆ ನೀವು ಅಲ್ಲಿಗೆ ಹೋಗಿ ಅಜ್ಜಿಗೆ ಸಮಾಧಾನ ಹಾಗೆ ನೋಡ್ಕೋಬೇಕು. ಆದ್ರೆ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿಯವರ. ಸರ್, ನಂಗೂ ಗೊತ್ತಾಯ್ತಿಲ್ಲ. ನೀವ್ ಹೇಳಿ ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ. ಕಮಲಿಯವರ, ನಾವ್ ಹೇಗಿದ್ರು ಆಚೆ ಹೋಗ್ತೀವಿ ಅಂತ ಮನೆಯವ್ರಿಗೆ ಹೇಳಿದೀವಲ್ಲ. ನೀವು ಅಂಬಿ ಡ್ರೆಸ್ನ ಪ್ಯಾಕ್ ಮಾಡ್ಕೊಳ್ಳಿ, ಮನೆಯಿಂದ ಹೊರಗಡೆ ಹೋಗೋಣ. ಆಚೆ ಎಲ್ಲಾದ್ರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀವು ಅಜ್ಜಿ ಮನೆಗೆ ಹೋಗಿ, ಓಕೆನಾ? ಸರಿ ಸರ್, ನಾನು ಈಗಲೇ ಅಂಬಿ ಡ್ರೆಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಕಮಲಿಯವರ, ನೀವು ನನ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ಸೊ ನನಗೆ ತುಂಬಾ ಬೇಜಾರಾಗಿದೆ. ಅದಕ್ಕೆ ನೀವು ಸ್ಯಾನೆ ಪೊಲೀಸ್ ಸರ್. ಅರೆ ಕಮಲಿಯವರೇ, ನಾನು ಪೊಲೀಸ್ ಅಲ್ಲ, ಲೆಕ್ಚರರ್. ನಾನು ಹೇಳಿದ್ದು ಪೋಲಿ ಅಂತ, ಪೋಲಿ ಮೇಸ್ಟ್ರು ಅಂತ. ಇದೇನಿದು ಹೊಸ ಹೆಸರು, ಪೋಲಿ ಮೇಸ್ಟ್ರು? ಹ್ಞೂ, ಮತ್ತೆ ಇದು ಪಬ್ಲಿಕ್ ಪ್ಲೇಸ್ ಸರ್. ಅರೆ ಕಮಲಿಯವರೇ, ಯಾರು ನೋಡ್ತಿಲ್ಲ, ಕೊಡಿ. ಸರ್, ಇದೆಲ್ಲ ಸರಿಯಾಗಕ್ಕಿಲ್ಲ. ಅರೆ, ನನ್ನ ಹೆಂಡತಿ ಹತ್ರ ನಾನು ಮುತ್ತು ಕೇಳಿದ್ರೆ ತಪ್ಪೇನಿಂದ ಬರುತ್ತೆ? ನನಗೀಗ ಮುತ್ತು ಬೇಕಷ್ಟೆ. ಕಮಲಿಯವ್ರು, ಏನಿದು ಕಾಟಾಚಾರಕ್ಕೆ? ಈ ತರ ಎಲ್ಲ ಕರೆಕ್ಟ್ ಆಗಿ ಕೊಡಿ. ಬೇಕಾ ಸರ್? ಬಾಯ್. ಕಮಲಿಯವರೇ, ಈ ಕ್ಷಣವೇನಾ? ತಗೋ. ಅಮ್ಮ, ಡಸ್ಟ್ಬಿನ್ ಅಲ್ಲಿದೆ. ಮನೆ ಫಳಫಳ ಅಂತಿರ್ಬೇಕು, ಹಾಗೆ ನೀಟ್ ಮಾಡ್ಬಿಡು, ಆಯ್ತಾ? ಆಲ್ ದ ಬೆಸ್ಟ್. ಅಯ್ಯೋ ದೇವ್ರೆ, ಬಂದು ಇನ್ನ 5 ಮಿನಿಟ್ಸು ಆಗಿಲ್ಲ, ಆಗ್ಲೇ ನಾನು ಮನೆ ಕೆಲ್ಸದವಳು ಅಂತ ಫಿಕ್ಸ್ ಆಗ್ಬಿಟ್ರಲ್ಲ. ನಾನ್ ಹೇಳಿದ್ದು ನಾನು ಮನೆ ಕೆಲಸ ಮಾಡ್ತೀನಿ ಅಂತ ಮಾತ್ರ. ಇವರೆಲ್ಲ ನನ್ನನ್ನ ಅದೇ ತರ ಟ್ರೀಟ್ ಮಾಡ್ಬೇಕು ಅಂತಲ್ಲ. ಏನ್ ಅನಿಕಾ, ಇನ್ನು ಹಾಗೆ ನಿಂತಿದ್ಯಾ? ಬೇಗ ಬೇಗ ಕೆಲಸ ಶುರು ಮಾಡು. ಹಾ, ಮಾಡ್ತೀನಿ. ಇದೇನಿದು,
ಯಾರಾದ್ರೂ ಡೋರಿಂದ ಹಾಲ್ ಕಸ ಗುಡಿಸ್ತಾರ? ಹಾಲಿಂದ ಡೋರ್ ಕಡೆ ತಾನೇ ಕಸ ಗುಡಿಸೋದು. ಓ, ಇದಕ್ಕೂ ರೂಟ್ ಮ್ಯಾಪ್ ಇದೆಯಾ? ಹಲೋ, ನೀನು ನಿನ್ ಭಾವನೆನ ಬದಲಾಯಿಸ್ಕೊ, ಒಳ್ಳೇದಾಗುತ್ತೆ. ಭಾಷಣ ಅಲ್ಲ, ಅದು ಡ್ರಾಮಾ ಅನ್ಸುತ್ತೆ. ಮಾಮ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮಾಮ್. ಹಲೋ ಬೇಬಿ. ಹೇಳಿ. ಆ ಅಂಬಿ ಬಂದಿದ್ದಾಳೆ. ಏನ್ ಗೊತ್ತಾ ಬೇಬಿ, ಅವಳ ಮಾತು ನಡವಳಿಕೆ ಎಲ್ಲಾನು ಒಂಥರ ವಿಚಿತ್ರವಾಗಿದೆ. ಈ ಮನೇನ ಕಣ್ ಬಿಟ್ಕೊಂಡು ನೋಡ್ತಾ ಇದ್ಲು. ಎಸ್ ಮಾಮ್, ಅವಳು ಹಾಗೆ ಸುಮ್ನೆ ನೋಡಿದ್ಲು ಅಂತ ಮಾತ್ರ ಅನ್ಕೋಬೇಡಿ. ಸಿಕ್ಕಿದ್ನೆಲ್ಲ ಕದಿತಾ ಇರ್ತಾಳೆ. ನೋಡಿ ಮಾಮ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವಾಗ ಏನ್ ತಗೋತಾಳೋ ಗೊತ್ತಾಗಲ್ಲ. 1 ಸೆಕೆಂಡ್ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಮಾಮ್. ಅವಳು ನಂಬರ್ 1 ಕಳ್ಳಿ. ಬೇಬಿ, ನಾನು ಅಬ್ಸರ್ವ್ ಮಾಡಿದೆ. ನೀನ್ ಹೇಳ್ದಾಗೆ ಅವಳು ಕಳ್ಳಿನೇ. ಆದ್ರೆ ನೀನ್ ಬಿಲ್ಡಪ್ ಕೊಟ್ಟಿಯಲ್ಲ, ಅಷ್ಟೆಲ್ಲ ಚಾಲಾಕಿ ಇಲ್ಲ ಅನ್ಸುತ್ತೆ. ಮಾಮ್, ಅವಳು ಅಂಬಿನೇ ಆದ್ರೆ ಸಖತ್ ಡೇಂಜರಸ್ ಮಾಮ್. ಅವಳು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗತ್ತೆ, ನೋಡ್ತಾ ಇರಿ. ಅಯ್ಯೋ, ಅದನ್ನ ನೋಡೋಣ ಬಿಡು. ನಾನು ಕಾಲ್ ಮಾಡಿದ ವಿಷಯನ ಮರ್ತೆ. ಕಮಲಿ ಅಲ್ಲಿದ್ದಾಳ? ಆಕ್ಚುಲಿ ಮಾಮ್, ನಾನ್ ಬಂದಾಗಿಂದ ಕಮಲಿ ಎಲ್ಲೂ ಕಾಣಿಸ್ಲಿಲ್ಲ. ಯು ನೋ ವಾಟ್, ಜಸ್ಟ್ ಗಿವ್ ಮಿ ಅ ಮಿನಿಟ್, ಓಕೆ? ರಚನಾ, ಕಮಲಿ ಮತ್ತೆ ರಿಷಿ ಸರ್ ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಇವತ್ ಸಂಡೇ ಅಲ್ವಾ, ಅವ್ರಿಬ್ರು ಹೊರಗೆ ಹೋಗಿದ್ದಾರೆ. ಓಕೆ, ಎಷ್ಟೊತ್ತಿಗೆ ಬರೋದು? ಗೊತ್ತಿಲ್ಲ. ಗಂಡ ಹೆಂಡತಿ ಜಾಲಿಯಾಗಿ ತಿರ್ಗಾಡ್ಕೊಂಡ್ ಬರ್ಲಿ ಬಿಡು. ಅದ್ ಸರಿ, ಅದ್ಯಾಕ್ ನಿಂಗೀಗ? ಸುಮ್ನೆ ಕೆಲ್ಸ ಮಾಡು. ಮಾಮ್, ಏನ್ ಗೊತ್ತಾ, ಅವ್ರಿಬ್ರು ಆಚೆ ಹೋಗಿದಾರಂತೆ. ನಂಗೆ ಹೊಟ್ಟೆ ಉರಿತಿದೆ ಮಾಮ್. ನಾನಿಲ್ಲಿ ಕೆಲಸ ಮಾಡ್ಕೊಂಡು ಸಾಯ್ತಾ ಇದ್ದೀನಿ, ಅವ್ರಿಬ್ರು ಆಚೆ ಹೋಗಿ ಆರಾಮಾಗಿದಾರಂತೆ. ಬೇಬಿ, ರಿಷಿ ಯಾವತ್ತಿದ್ರು ನಿಂಗೆ ಸಿಕ್ಕೇ ಸಿಗ್ತಾನೆ. ಆದ್ರೆ ಈಗ ವಿಷಯ ಅದಲ್ಲ. ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಅಂಬಿನ ಅಥವಾ ಕಮಲಿನ ಅನ್ನೋದು ಅಷ್ಟೇ. ಅರೆ ಇಲ್ಲ ಕಮಲಿ ಅವರೇ, ಬೇಗ ಟವಲ್ ಕೊಡಿ, ಚಳಿ ಆಗ್ತಿದೆ. ಹೋಗಿ ಸರ್, ಒಳಗಡೆ ಇಳ್ಕೊಳಕಿಲ್ಲ ಅಂತ ಹೇಳಿ ಹಂಗೆ ಮಾಡ್ಬಿಟ್ರಲ್ಲ. ಹೋಗಿ ಸರ್, ಮೋಸ ಇದು. ಅರೆ ಕಮಲಿ ಅವರೇ, ಇದ್ರಲ್ಲಿ ನಂದೇನಿದೆ ತಪ್ಪು? ಆಕ್ಚುಲಿ ನನ್ಗೆ ಐಡಿಯಾನೇ ಇರಲಿಲ್ಲ.
ನಾನು ತುಂಬಾ ಇನ್ನೋಸೆಂಟ್ ಆಗಿ ಟವಲ್ ಕೊಡಿ ಅಂತ ಕೇಳಿದೆ. ನೀವು ಹೇಳ್ಕೊಂತೀರಾ ಅಂತ ಹೇಳಿ ನನ್ಗೆ ಐಡಿಯಾ ಕೊಟ್ರಿ. ನಾನು ಆಗ ಹೇಳ್ಕೊಂಡೆ. ಸರ್ ನೋಡಿ, ನನ್ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಈಗಾಗ್ಲೇ ಆಚೆ ಎಲ್ರು ನಾನು ಈ ಸೀರಿಯಲ್ ಇರೋದನ್ನ ನೋಡಿದ್ದಾರೆ. ಈಗೇನಾದ್ರೂ ನನ್ ಸೀರೆ ಬದಲಾಯಿಸ್ಕೊಂಡು ಹೋಗಿ ಅದೇ ಟೈಮ್ಗೆ ನೀವು ಸ್ನಾನ ಮಾಡ್ಕೊಂಡು ಆಚೆ ಬಂದ್ರೆ ಇಲ್ಲಿ ಏನಾಗತ್ತೆ ಅಂತ ಎಲ್ರಿಗೂ ಗೊತ್ತಾಗೋಯ್ತೈತೆ. ಏನಾಗತ್ತೆ? ಆಗಿದ್ರೆ ಈಗ ಹೋಗಿ ಸರ್. ಹೇಗೂ ನಾಳೆಯಿಂದ ನೀವು ಬ್ಯುಸಿಯಾಗಿ ಹೋಗ್ತೀರಾ, ನಾನು ಬ್ಯುಸಿ ಇರ್ತೀನಿ. ನಮ್ಮಿಬ್ರಿಗೆ ಅಂತ ಟೈಮೇ ಸಿಗಲ್ಲಪ್ಪ. ಅದು ಅಲ್ಲದೆ ಮತ್ತೆ ನೀವು ಪ್ರಿನ್ಸಿಪಲ್ ಆಗೋ ಚಾನ್ಸ್ ಸಿಕ್ಕಿದೆ. ಇದನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ? ಅದಕ್ಕೆ ಆಚೆ ಹೋಗೋಣ. ಸರ್, ನಂಗೂ ನಿಮ್ ಜೊತೆ ಆಚೆ ಹೋಗ್ಬೇಕು ಅಂತ ಆಸೆನೆಯ. ಆದ್ರೆ ರಚನಾ ಮನ್ಯಾಗ ಒಬ್ಳೇ ಇರ್ತಾಳೆ ಸರ್. ಇಂಥ ಟೈಮ್ನಾಗೆ ನಾವು ಆಚೆ ಹೋಗೋದು ಸರಿ ಕಾಣಿಸಕ್ಕಿಲ್ಲ ಸರ್. ನನಗೂ ಆ ಯೋಚನೆ ಬಂತು. ಆದ್ರೆ ನಿಮ್ ಜೊತೆ ಆಚೆ ಹೋಗ್ಬೇಕು ಅಂತ ಅನಿಸ್ತದ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಹೋಗಿ ಅಮ್ಮನ ಹತ್ರ ಕೇಳ್ತೀರಾ? ಅಯ್ಯಯ್ಯೋ, ನಾನ್ ಕೇಳಕ್ಕಿಲ್ಲ ಸರ್. ಬೇಕಾದ್ರೆ ನೀವೇ ಕೇಳಿ. ಸರಿ ಬಿಡಿ, ನನಗ್ ತಾನೇ ನಿಮ್ ಜೊತೆ ಆಚೆ ಹೋಗ್ಬೇಕು ಅಂತ ಅನ್ನಿಸ್ತಿರೋದು. ನಾನೇ ಕೇಳ್ತೀನಿ. ಕಮಲಿ ಅವರ, ಯಾರು ಕಾಲ್ ಮಾಡಿದ್ದು? ಏನಾಯ್ತು? ಸರ್, ಅಜ್ಜಿ ಫೋನ್ ಮಾಡಿದ್ರು. ನಾನೇ ಅಂಬಿ ಅನ್ಕೊಂಡು ಮನೆಗೆ ಬಾ ಅಂತ ಕರೀತಿದ್ದಾರೆ ಸರ್. ನೀವೇನಂದ್ರಿ? ಸರ್, ನಾನ್ ಬರಲ್ಲ ಅಂತಾನೆ ಹೇಳ್ದೆ ಸರ್. ಆದ್ರೆ ನನಗ್ ವಯಸ್ಸಾಗೈತೆ. ನೀನ್ ಬರ್ಲಿಲ್ಲ ಅಂದ್ರೆ ನಂಗೆ ಸ್ಯಾನೆ ನೋವಾಯ್ತೈತೆ. ನಿನ್ನ ನೋಡ್ಬೇಕು ಅನಿಸ್ತೈತೆ. ಒಂದ್ಕಿತ ಬಂದೋಗು ಅಂತ ಸ್ಯಾನೇನೆ ಕೇಳ್ಕೊಂಡ್ರು ಸರ್. ನಂಗೆ ಪಾಪ ಅನ್ನಿಸ್ತು. ಅದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಕಮಲಿ ಅವರ, ನೀವು ಒಪ್ಕೋಬಾರ್ದಿತ್ತು. ಈಗ ನೀವು ಮತ್ತೆ ಅಂಬಿ ಗೆಟಪ್ ಆಗ್ಬೇಕು, ಅಂಬಿ ತರ ಆಕ್ಟ್ ಮಾಡ್ಬೇಕು. ಸರ್, ಇದೊಂದ್ಕಿತ ಅಲ್ವಾ ಸರ್? ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಜ್ಜಿ ಮನ್ಸಿಗೆ ಸಮಾಧಾನ ಆಗ್ಬೋದು ಸರ್. ಅದು ನಿಜಾನೇ. ಅಜ್ಜಿ ಅಷ್ಟೊಂದು ಕೇಳ್ಕೊಂಡಿದ್ದಾರೆ ಅಂದ್ರೆ ನೀವು ಅಲ್ಲಿಗೆ ಹೋಗಿ ಅಜ್ಜಿಗೆ ಸಮಾಧಾನ ಹಾಗೆ ನೋಡ್ಕೋಬೇಕು. ಆದ್ರೆ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿ ಅವರ. ಸರ್, ನಂಗೂ ಗೊತ್ತಾಯ್ತಿಲ್ಲ. ನೀವ್ ಹೇಳಿ ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ. ಕಮಲಿ ಅವರ, ನಾವ್ ಹೇಗಿದ್ರು ಆಚೆ ಹೋಗ್ತೀವಿ ಅಂತ ಮನೆಯವ್ರಿಗೆ ಹೇಳಿದೀವಲ್ಲ, ನೀವು ಅಂಬಿ ಡ್ರೆಸ್ನ ಪ್ಯಾಕ್ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗೋಣ. ಆಚೆ ಎಲ್ಲಾದ್ರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀವು ಅಜ್ಜಿ ಮನೆಗೆ ಹೋಗಿ. ಓಕೆನಾ? ಸರಿ ಸರ್, ನಾನು ಈಗಲೇ ಅಂಬಿ ಡ್ರೆಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬರ್ತೀನಿ.